ಹಲೋ ಎವ್ರಿವನ್, ಇಲ್ಲಿ 6th ಮ್ಯಾಥ್ಸ್ ಅಲ್ಲಿ ಫ್ರ್ಯಾಕ್ಷನ್ ಚಾಪ್ಟರಲ್ಲಿ ನಾನೊಂದು ಕ್ವೆಶನ್ ತೊಗೊಂಡಿದ್ದೀನಿ. ಇದು 1 ಮಾರ್ಕ್ಸಿಗೆ ಬರುವಂತಹ ಕ್ವೆಶನ್ ಆಗಿದೆ. 2/7 ದಟ್ ಈಸ್ ಈಕ್ವಲ್ ಟು 8 ಕ್ವೆಶನ್ ಮಾರ್ಕ್. ಇಲ್ಲಿ ಏನಿಲ್ಲ, ನಾವು ಇದನ್ನು ಕಂಡುಹಿಡಿಬೇಕು. ಇಲ್ಲಿ ನಾವು ಕಂಡುಹಿಡಿಬೇಕು ಅಂತಂದರೆ ನಮಗೆ ಏನಿದೆ, ಈ ಕಡೆಗೆ ಎಲ್ ಎಚ್ ಎಸ್ ಇದೆ, ಈ ಕಡೆ ಆರ್ ಎಚ್ ಎಸ್ ಇದೆ. ಆರ್ ಎಚ್ ಎಸ್ಸಿನ ಒಂದು ವ್ಯಾಲ್ಯೂ ಕಂಡುಹಿಡಿಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನಮಗೆ ಗೊತ್ತಿದೆ ಥಿಯರಿಯಲ್ಲಿ ಕಾಮನ್ ಮಲ್ಟಿಪಲ್ಸ್ ಅಂತ ಇರುತ್ತಲ್ಲ, ಅದನ್ನು ಕಾನ್ಸೆಪ್ಟನ್ನ ತಗೊಂಡು ಮಾಡುವಂತಹ ಒಂದು ಪ್ರಾಬ್ಲಮ್ ಇದಾಗಿದೆ. ಸಿಂಪಲ್ ನಾವು ಇದನ್ನು ಮಾಡಬೇಕು ಅಂತಂದರೆ, ಮೇಲ್ಗಡೆ ಇರೋದು ಇಲ್ಲಿ 8 ಇದೆ, ಇಲ್ಲಿ 2 ಇದೆ. 2ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದರೆ 8 ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಆವಾಗ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಒಂದು ಗೊತ್ತಾಯಿತು ಅಂದರೆ ಇನ್ನೊಂದು ಈಸಿಯಾಗಿ ಮಾಡ್ಬೋದು, ಯಾಕಂದರೆ ಕಾಮನ್ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡುವಂತಹ ಒಂದು ಕಾನ್ಸೆಪ್ಟಿನ ಪ್ರಾಬ್ಲಮ್ ಇದು. 2 4s 8 ಬಂತು ಅಂದರೆ 4ಅನ್ನೇ ನಾವು ಮತ್ತೆ ಡಿವೈಡ್ ಮಾಡಬೇಕಾಗತ್ತೆ ಈ ಒಂದು ಕೆಳಗಡೆಗೆ ಇರುವಂತಹ ಒಂದು ನಂಬರ್ಗೆ. 7 × 4 is 28 is the ಆನ್ಸರ್. ಅದೇ ಥರನೇ 5/8 ಹಾಗೆಯೇ ದಟ್ ಈಸ್ ಈಕ್ವಲ್ ಟು 10 ಕ್ವೆಶನ್ ಮಾರ್ಕ್. ಇದು ಇದ್ದಾಗೂ ಸೇಮ್ ನಾವು ಅದೇ ಥರನೇ ಮಾಡಬೇಕು. ಕಾಮನ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವೈಡೆಡ್ ಬೈ ಸೇಮ್ ನಂಬರ್. ಓಕೆ, 5 2s 10 ಆ್ಯಂಡ್ 2 8s 16 ಬರುತ್ತೆ. ಇವಾಗ ಮೇಲ್ಗಡೆದು ಕೊಟ್ಟಿಲ್ಲ, ಕೆಳಗಡೆದು ಕೊಟ್ಟಿದ್ದಾರೆ. ಹಾಗಿತ್ತು ಅಂತಂದರೆ ನಾವು ಅದೇ ಮೆಥಡೇ ಮಾಡಬೇಕಾಗತ್ತೆ. ಇಲ್ಲಿ 20 ಬರಲಿಕ್ಕೆ 5 ಏನು ಇಂಟು ಮಾಡಿದರೆ 20 ಬರುತ್ತೆ. 5 4s 20. 4ಅನ್ನು ನಮಗೆ ಗೊತ್ತಾಗಿದೆ. 4ಅನ್ನು ನಾವು ಮಲ್ಟಿಪ್ಲಿಕೇಶನ್ನು ಮಾಡಬೇಕು, ಹಾಗೆಯೇ ಡಿವಿಷನ್ನು ಮಾಡಬೇಕು. 3 4s 12 ಬರುತ್ತೆ ಆನ್ಸರು. 5 4s 20 ಬರುತ್ತೆ. ಅದೇ ಥರನೇ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ 45/60 ದಟ್ ಈಸ್ ಈಕ್ವಲ್ ಟು 15 ಕ್ವೆಶನ್ ಮಾರ್ಕ್. ಇವಾಗ ಈ ಥರ ಇತ್ತಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಬಟ್ ಕನ್ಫ್ಯೂಷನ್ ಏನು ಆಗೋದು ಬೇಡ. ಈಗ 15 ಕೊಟ್ಟಿದ್ದಾರೆ. 15ಗೆ ಏನು ಇಂಟು ಮಾಡಿದ್ರೆ 45 ಆಗುತ್ತೆ ಅನ್ನೋದು ಗೊತ್ತಾಯಿತು ಅಂತಂದರೆ ಈಸಿಯಾಗಿ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವೈಡೆಡ್ ಬೈ ದ ಸೇಮ್ ನಂಬರ್ ಕಾನ್ಸೆಪ್ಟಲ್ಲಿ ಇದನ್ನು ಮಾಡಿದರೆ 3 15s 45 ಹಾಗೆಯೇ 3 20s 60 ಬರುತ್ತೆ ಆನ್ಸರು. ಅದೇ ಥರನೇ ಲಾಸ್ಟ್ ಪ್ರಾಬ್ಲಮ್ಮು 18/25. ಇಲ್ಲಿ ಮೇಲ್ಗಡೆ ಕ್ವೆಶನ್ ಮಾರ್ಕ್ ಇದೆ, ಕೆಳಗಡೆ 4 ಇದೆ.